ಮುಖ್ಯಮಂತ್ರಿಗಳು ನಿನ್ನೆ ಮಂಡನೆ ಮಾಡಿದಂತ ಬಜೆಟ್ನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣವನ್ನ ನಿರ್ಬಂಧಿಸಿದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣವನ್ನ ಅನೇಕ ಮಕ್ಕಳು ಬಳಕೆ ಮಾಡ್ತಿದ್ದಾರೆ. ಈ ಕೋವಿಡ್ ಟೈಮ್ನಿಂದ ಮಕ್ಕಳ ಕೈಗೆ ಫೋನ್ ಸಿಗೋದು ಬಹಳ ಈಸಿ ಆಯಿತು, ಆನ್ಲೈನ್ ಕ್ಲಾಸಸ್ ಅನ್ನುವಂಥ ನೆಪದಲ್ಲಿ. ಬಟ್ ಅವರು ಏನನ್ನೆಲ್ಲ ಆಕ್ಸೆಸ್ ಮಾಡ್ತಿದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ನಿನ್ನೆ ಒಂದು ಘೋಷಣೆ ಮಾಡಿದ್ದಾರೆ ಬಜೆಟ್ನಲ್ಲಿ. ಹಾಗಾದ್ರೆ ಸಾಮಾಜಿಕ ಜಾಲತಾಣ ನಿರ್ಬಂಧ ಹೇಗೆ, ಚಿಂತನೆ ಏನು? ಸಾಮಾಜಿಕ ಜಾಲತಾಣದಲ್ಲಿ ಅಕೌಂಟ್ಗೆ ವಯಸ್ಸಿನ ಪರಿಶೀಲನೆ ಮಾಡುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಅಕೌಂಟ್ಗಳನ್ನು, ಸಾಮಾಜಿಕ ಖಾತೆಗಳನ್ನು ಓಪನ್ ಮಾಡುವ ಸಂದರ್ಭ ರಿಜಿಸ್ಟ್ರೇಷನ್ಗೆ ಆಧಾರ್ ಮತ್ತು ಗುರುತಿನ ದಾಖಲೆ ಕಡ್ಡಾಯಪಡಿಸುವಂಥ ಚಾನ್ಸಸ್ ಕೂಡ ಇದೆ. ನೋಂದಣಿ ಆಗ್ತಿದ್ದಂತೆ OTP ಮೂಲಕ ವಯಸ್ಸನ್ನು ಪರಿಶೀಲನೆ ಮಾಡಿ 16 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅಕೌಂಟ್ ಓಪನ್ ಮಾಡೋದಕ್ಕೆ ಅವಕಾಶವನ್ನ ನಿರ್ಬಂಧ ಮಾಡಲಾಗುತ್ತೆ. 16 ವರ್ಷದೊಳಗಿನ ಮಕ್ಕಳ ಆ ಖಾತೆಗೆ ಪೋಷಕರು ಪರ್ಮಿಷನ್ ಅನ್ನು ಕೊಡಬೇಕು. ಪೋಷಕರು ಖಾತೆ ನಿಯಂತ್ರಣ ಮಾಡೋದಕ್ಕೆ ಆಯ್ಕೆಯನ್ನೂ ಕೊಡಬೇಕು. ಮಕ್ಕಳು ಏನು ಆಕ್ಸೆಸ್ ಮಾಡ್ತಿದ್ದಾರೆ, ಯಾವ ವೆಬ್ಸೈಟ್ ನೋಡ್ತಾ ಇದ್ದಾರೆ, ಯಾವ ಅಕೌಂಟ್ನಲ್ಲಿ ಯಾವ ಪೋಸ್ಟ್ ಮಾಡ್ತಿದ್ದಾರೆ, ಯಾರನ್ನು ಫಾಲೋ ಮಾಡ್ತಿದ್ದಾರೆ, ಇದೆಲ್ಲವೂ ಕೂಡ ಪೋಷಕರಿಗೂ ಅರಿವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೋಷಕರಿಗೂ ಕೂಡ ಆಪ್ಷನ್ ಕೊಡೋದು. ಶಾಲೆಗಳಲ್ಲಿ ಸಾಮಾಜಿಕ ಜಾಲತಾಣ ಬಳಕೆ ಕುರಿತಾಗಿ ಕಠಿಣ ಕ್ರಮಗಳನ್ನು ವಹಿಸುವಂತಹ ಎಲ್ಲ ಪ್ಲಾನ್ಗಳು ನಡೀತಾ ಇದೆ. ಮಕ್ಕಳ ಕೈನಲ್ಲಿ ಫೋನ್ ಇರುವಂಥ ಸಂದರ್ಭ ಅದನ್ನು ಹೆಂಗೆ ಕಡಿವಾಣ ಹಾಕಬೇಕು, ಅವರು ಯಾವ ಸಾಮಾಜಿಕ ಜಾಲತಾಣದ ಆಕ್ಸೆಸ್ಸನ್ನು ಪಡ್ಕೊಳ್ಬಹುದು, ಪಡ್ಕೋಬಾರ್ದು ಅನ್ನೋದರ ಕುರಿತಾಗಿ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹೇರಬೇಕಾಗಿದೆ. ಈ ನಿಯಂತ್ರಣಕ್ಕೋಸ್ಕರ ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದರ ಕುರಿತಾದಂಥ ಡೀಟೇಲ್ಸ್ ನಿಮ್ಮ ಮುಂದೆ.